ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಒಂದೇ ನೀರು ದೋಸೆ ಹಿಟ್ಟನ್ನು ಉಪಯೋಗಿಸಿಕೊಂಡು ಎರಡು ವಿಧಾನದಲ್ಲಿ ನೀರು ದೋಸೆ ಮಾಡೋದನ್ನು ತೋರಿಸ್ತೀನಿ. ತುಂಬ ಈಸಿ ಹಾಗೆ ಟೇಸ್ಟಿ ರೆಸಿಪಿ. ನೀರು ದೋಸೆ ಏನಾದರೂ ಇಷ್ಟಪಡೋದಾದರೆ ಒಂದ್ಸಾರಿ ಈ ಕಾಂಬಿನೇಷನಲ್ಲೂ ಟ್ರೈ ಮಾಡ್ಬೋದು. ಹಾಗೆ ಇದು ತಿನ್ನೋ ವಿಧಾನದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಏನಂದರೆ, ಈ ವೈಟ್ ಕಲರ್ ನಾರ್ಮಲ್ ನೀರು ದೋಸೆ ಬರುತ್ತೆ, ಅದನ್ನ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತೀವಿ. ಹಾಗೆ ಈ ಯೆಲ್ಲೋ ಕಲರ್ ದೋಸೆ ನೀವೇನು ನೋಡ್ತಾ ಇದ್ದೀರಾ, ಇದನ್ನು ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣ ಜೊತೆ ತಿಂತೀವಿ. ನಾನಿವತ್ತು ಈ ತೆಂಗಿನಕಾಯಿ ಬೆಲ್ಲ ಹಾಗೂ ಚಟ್ನಿ ಎರಡು ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ. ದೋಸೆಗೆ ಇಲ್ಲಿ ಒಂದು ಪಾವ್ ಅಥವಾ ಒಂದು ನೀರು ಕುಡಿತೀವಲ್ಲ, ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಬೆಳಿಗ್ಗೆ ಮಾಡಬೇಕಾಗಿರೋದ್ರಿಂದ ನಾನು ರಾತ್ರಿನೇ ನೆನೆ ಹಾಕೊಂಡಿದ್ದೀನಿ. ಇವಾಗ ವಾಶ್ ಮಾಡಿಬಿಟ್ಟು ನೀರೆಲ್ಲ ಬಸ್ಕೊಂಡು ಇದಕ್ಕೆ ನಾನು ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ತೆಂಗಿನಕಾಯಿ ಕೂಡ ಸೇರಿಸಬಾರ್ದು. ಹಾಗೆ ಮಾಡೋದ್ರಿಂದ ದೋಸೆ ತುಂಬ ಸ್ಮೂತಾಗಿ ತವ ಬಿಟ್ಟು ಹೇಳೋದೇ ಇಲ್ಲ. ತೆಂಗಿನಕಾಯಿ ಅವಾಯ್ಡ್ ಮಾಡೋದಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಕಂಪಲ್ಸರಿ ತೆಂಗಿನಕಾಯಿ ಹಾಕಲೇಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ತೆಂಗಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ಎಷ್ಟು ಫೈನ್ ಪೇಸ್ಟ್ ಮಾಡ್ತೀರೋ ಅಷ್ಟು ನಿಮ್ಮ ದೋಸೆ ಚೆನ್ನಾಗಿ ಬರುತ್ತೆ. ಇದು ರುಬ್ಬೋಷ್ಟರಲ್ಲಿ ನಾವು ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಇಲ್ಲಿ 1/2 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ 2 ಹಸಿಮೆಣಸು, ಒಂದು ಚಿಕ್ಕ ಪೀಸಷ್ಟು ಹುಣಸೆಹಣ್ಣು, ಒಂದು ಅರ್ಧ ಇಂಚಷ್ಟು ಶುಂಠಿ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲನೂ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇಂಗು, ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಕೊಟ್ಟಿದ್ದೀನಿ. ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಕಾಯಿ ಬೆಲ್ಲ ಮಿಶ್ರಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಮಿಶ್ರಣನ ಮಾಡೋಕ್ಕೆ ಫ್ರೆಶ್ ಆಗಿ ತುರಿದಿರುವ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ಗಿಂತ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಬೆಲ್ಲನ ಹಾಕಿ, ಉಂಡೆ ಬೆಲ್ಲ ಆದರೆ ನೀವು ಮೊದಲೇ ಕರಗಿಸ್ಕೊಳ್ಳಿ. ತೆಂಗಿನಕಾಯಿಯನ್ನು ಹಾಕಿ ಅದಕ್ಕೆ ಆಮೇಲೆ 1-2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ 5 ನಿಮಿಷ ಆದರೂ ನೀವು ಬೇಯಿಸಬೇಕು. ಬೆಲ್ಲದಲ್ಲಿ ತೆಂಗಿನಕಾಯಿ ಸರಿಯಾಗಿ ಒಂದು 5 ನಿಮಿಷಗಳ ಕಾಲ ಬೇಯಬೇಕು. ಒಂದು 5-6 ನಿಮಿಷ ಬೇಯಿಸ್ಕೊಂಡ್ಮೇಲೆ ಇದು ನೀರೆಲ್ಲ ಆವಿಯಾಗಿ ಈ ಥರ ಗಟ್ಟಿಯಾಗ್ತಾ ಬರುತ್ತೆ. ಇದರಲ್ಲಿ ಸ್ವಲ್ಪ ಹೀಗೆ ವೆಟ್ನೆಸ್ ಇರುವಾಗಲೇ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ. ತುಂಬ ಡ್ರೈ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಆರಿದ ಮೇಲೆ ಇನ್ನೂ ಅದು ಡ್ರೈನೆಸ್ ಜಾಸ್ತಿ ಆಗುತ್ತೆ. ಈಗ ನಮ್ಮ ತೆಂಗಿನಕಾಯಿ ಬೆಲ್ಲದ ಮಿಶ್ರಣ ಕೂಡ ರೆಡಿಯಾಗಿದೆ. ಈಗ ದೋಸೆ ಹಿಟ್ಟನ್ನು ಹದ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿಗೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀರು ದೋಸೆ ಹಿಟ್ಟಿನ ಹದಕ್ಕೆ ತಂದ್ಕೋಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ನೀರು ದೋಸೆ ಅಲ್ವಾ, ನೀರಾಗಿರಬೇಕು ಹಿಟ್ಟು ಅಂದ್ಕೊಂಡು ತುಂಬ ನೀರನ್ನು ಸೇರಿಸ್ಬಿಟ್ರೆ ದೋಸೆ ತುಂಬ ಅಂಟಂಟಾಗಿ ಬರುತ್ತೆ, ಚೆನ್ನಾಗಿ ಬರಲ್ಲ. ಈ ನೀರು ದೋಸೆಯಲ್ಲಿ ಹಿಟ್ಟನ್ನು ಹದ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಇದು ರೈಟ್ ಕನ್ಸಿಸ್ಟೆನ್ಸಿ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ, ನೀವು ಹೀಗೆ ಸೌಟನ್ನು ಉಲ್ಟಾ ಹಿಡಿದ್ರೆ ಆ ಸೌಟ್ ಮೇಲೆ ಹಿಟ್ಟಿನ ಮಿಶ್ರಣ ಹಾಗೆ ಕೂತ್ಕೊಂಡಿರಬೇಕು. ಸೌಟ್ ಕ್ಲೀನಾಗಿ ತೊಳೆದಿರೋ ಥರ ಬರಬಾರ್ದು. ಇದು ಇವಾಗ ರೈಟ್ ಕನ್ಸಿಸ್ಟೆನ್ಸಿ. ಈಗ ದೋಸೆ ಮಾಡೋಕೆ ರೆಡಿಯಾಗಿದೆ. ಈಗ ಇದನ್ನು ನಾನು 2 ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಒಂದು ಯೆಲ್ಲೋ ಕಲರ್ ದೋಸೆನ ಮೊದಲು ತೋರಿಸಿದ್ದೀನಿ, ಅದನ್ನು ಮಾಡೋಕ್ಕೆ. ಇನ್ನೊಂದು ನಾರ್ಮಲಾಗಿ ನೀರು ದೋಸೆ ಮಾಡೋಕ್ಕೆ. ಈಗ ಪೂರ್ತಿ ಹಿಟ್ಟಿಗೆ ಡಿವೈಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಡಿವೈಡ್ ಮಾಡ್ಕೊಂಡಿರೋ ಒಂದು ಭಾಗದ ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಳದಿ ಪುಡಿ, ಹಾಗೆ 3/4 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಇಷ್ಟೇ, ನೀವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಶ್ರಣ ರೆಡಿಯಾಗಿದೆ. ತುಂಬ ಸಿಂಪಲ್ ಅನಿಸಿದ್ರು ಇದು ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ನೀರು ದೋಸೆ ಜೊತೆ ಮಧ್ಯೆ ಆ ಜೀರಿಗೆ ಸಿಕ್ಕಿದವಾಗ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಲ್ಲಿ 2 ವಿಧವಾದ ನೀರು ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ದೋಸೆ ಮಾಡ್ಕೊಳ್ಳೋಣ. ನಾನಿಲ್ಲಿ ದೋಸೆ ಮಾಡೋಕ್ಕೆ ಐರನ್ ತವನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರತಿ ದೋಸೆಗೂ ನೀವು ಸ್ವಲ್ಪನಾದರೂ ಆಯಿಲ್ ಅಪ್ಲೈ ಮಾಡಲೇಬೇಕು. ದೋಸೆ ಹುಯ್ಯೋ ಮೊದಲು ತವ ಚೆನ್ನಾಗಿ ಕಾದಿದೆಯಾ ಅಂತ ನೋಡ್ಕೊಳ್ಳಿ. ತಣ್ಣಗಿರೋ ತವದ ಮೇಲೆ ಏನಾದರೂ ದೋಸೆ ಹುಯ್ದರೆ ದೋಸೆ ಎದ್ದು ಬರಲ್ಲ, ಅಂಟ್ಕೊಂಡು ಬಿಡುತ್ತೆ. ಹಾಗೆ ಸ್ವಲ್ಪನೇ ಹಿಟ್ಟು ತಗೊಂಡು ಎಷ್ಟು ನಿಮ್ಮ ಕೈಯಿಂದ ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ದೋಸೆ ಹುಯ್ಯೋಕ್ಕೆ ಟ್ರೈ ಮಾಡಿ. ಹಾಗೆ ಹುಯ್ದ ನಂತರ ಇದನ್ನು ತಕ್ಷಣಕ್ಕೆ ಮುಚ್ಕೋಬೇಕು, ಇಲ್ಲಾಂದರೆ ನೀವು ದೋಸೆದ ಮೇಲ್ಗಡೆ ವೈಟ್ ಪ್ಯಾಚಸ್ ಥರ ಬರುತ್ತೆ. ಇದು 1 ರಿಂದ 2 ನಿಮಿಷಕ್ಕೆಲ್ಲ ದೋಸೆ ಬೆಂದಿರುತ್ತೆ. ಬೆಂದ ನಂತರ ಅದಾಗದೇ ನೀವು ಸೈಡೆಲ್ಲ ನೋಡ್ಬೋದು, ಅದಾಗದೇ ಬಿಟ್ಕೊಂಡು ಬರುತ್ತೆ. ಈಗ ಇದನ್ನು ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಳ್ಳೋ ಮೊದಲು ಇದನ್ನು ಉಲ್ಟಾ ಹಾಕೋತಾ ಇದ್ದೀನಿ. ನೀರು ದೋಸೆನ ಯೂಶ್ವಲಾಗಿ ನಾವು ಉಲ್ಟಾ ಬೇಯಿಸಲ್ಲ, ನಾನಿಲ್ಲಿ ಬೇಯಿಸೋಕಲ್ಲ ಉಲ್ಟಾ ಹಾಕಿರೋದು. ಜಸ್ಟ್ ತವದ ಮೇಲೆ ಉಲ್ಟಾ ಹಾಕಿ ನೀವು ದೋಸೆ ತೆಕ್ಕೊಳ್ಳೋದ್ರಿಂದ ನೀವು ದೋಸೆನ ಒಂದ್ರ ಮೇಲೆ ಒಂದು ಇಟ್ಟರೆ ಅದು ಅಂಟ್ಕೊಳ್ಳಲ್ಲ. ಇದೊಂದು ಟಿಪ್ಸ್ ನಿಮಗೆ. ಈಗ ನೋಡಿ, ಇದೇ ಥರದಲ್ಲಿ ಇನ್ನೊಂದು ದೋಸೆ ಹುಯ್ದು ತೋರಿಸ್ತಾ ಇದ್ದೀನಿ. ಐರನ್ ತವ ಆಗಿರೋದ್ರಿಂದ ನಾನು ಮೊದಲೇ ಹೇಳಿದಾಗೆ ಒಂದು ದೋಸೆ ನಂತರ ಇನ್ನೊಂದು ದೋಸೆ ಹಾಕೋ ಮೊದಲು ಸ್ವಲ್ಪನಾದರೂ ಆಯಿಲ್ ಅಪ್ಲೈ ಮಾಡಬೇಕು. ಇನ್ನೊಂದು ಏನಂದರೆ, ನೀವು ನಿಮಗೆ ನೀರು ದೋಸೆ ಅಥೆಂಟಿಕ್ ಟೇಸ್ಟ್ ಬೇಕು ಅನ್ನೋದಾದರೆ ನೀವು ನಾನ್ ಸ್ಟಿಕ್ ತವ ಯೂಸ್ ಮಾಡಬೇಡಿ. ಸಾಧ್ಯವಾದಷ್ಟು ಕಬ್ಬಿಣದ ತವ ಯೂಸ್ ಮಾಡಿ. ಆರೋಗ್ಯಕ್ಕೂ ಕೂಡ ಕಬ್ಬಿಣದ ತವ ತುಂಬ ಒಳ್ಳೆಯದು. ಟೇಸ್ಟು ಕೂಡ ಕಬ್ಬಿಣದ ತವದಲ್ಲಿ ಬಂದ ಹಾಗೆ ನಿಮಗೆ ನಾನ್ ಸ್ಟಿಕ್ಕಲ್ಲಿ ಬರಲ್ಲ. ಈಗ ಇನ್ನೊಂದು ಹಿಟ್ಟಿನ ಮಿಶ್ರಣ ಇದೆ ಅಲ್ವಾ, ಹಳದಿ ಪುಡಿ ಹಾಗೂ ಜೀರಾ ಹಾಕಿರೋದು, ಅದನ್ನು ಕೂಡ ಸೇಮ್ ಮೆಥಡಲ್ಲಿ ಹುಯ್ಕೊಳ್ಳೋದು ದೋಸೆನ. ಯಾವುದೇ ವ್ಯತ್ಯಾಸ ಇಲ್ಲ. ಬೇಯೋಕ್ಕೂ ಕೂಡ ಈ ನಾರ್ಮಲ್ ನೀರು ದೋಸೆ ಎಷ್ಟು ಟೈಮ್ ತೊಗೊಳುತ್ತೆ ಅಷ್ಟೇ ಟೈಮ್ ತೊಗೊಳುತ್ತೆ. ಈ ರೆಸಿಪಿನ ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗ್ಬೋದು. ಯಾಕಂದರೆ ಒಂದೇ ದೋಸೆಯಲ್ಲಿ ಸಿಹಿ ಖಾರ 2 ಕಾಂಬಿನೇಷನ್ ಸಿಗುತ್ತೆ ನಿಮಗೆ.
ದೋಸೆಗಳು ತುಂಬ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಅವರಿಗೆ ಇಷ್ಟ ಆಗೋ ಥರ ಸಿಹಿ ಕಾಂಬಿನೇಷನ್ನು ಇದೆ, ಹಾಗೆ ಚಟ್ನಿ ಇಷ್ಟಪಡೋರಿದ್ದರೆ ಖಾರ ಕಾಂಬಿನೇಷನ್ನು ಇರುತ್ತೆ. ಹಾಗೆ ನೋಡ್ಬೋದು ಇಲ್ಲಿ ದೋಸೆ ತುಂಬ ಸಾಫ್ಟಾಗಿ ಬಂದಿದೆ. ನಾನು ಹೇಳೋ ಮೆಥಡಲ್ಲಿ ಮಾಡೋದ್ರಿಂದ ನೀವು ಇದು ಇಷ್ಟೇ ಥರ ಸಾಫ್ಟಾಗಿ ಬರುತ್ತೆ. ನಾರ್ಮಲ್ ನೀರು ದೋಸೆನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ, ಹಾಗೆ ಈ ಯೆಲ್ಲೋ ಕಲರ್ ದೋಸೆನ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣ ಮಾಡಿದ್ದೀವಲ್ಲ ಅದ್ರ ಜೊತೆ ಸರ್ವ್ ಮಾಡಿ. ಈ ತೆಂಗಿನಕಾಯಿ ಬೆಲ್ಲದ ಮಿಶ್ರಣದ ಜೊತೆ ಮಧ್ಯ ಮಧ್ಯ ಒಂದೊಂದು ಬೈಟ್ಸು ಜೀರಿಗೆ ಸಿಗ್ತಾ ಇದೆ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಬೇಕಾದರೆ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ರೆಸಿಪಿ ಮತ್ತು ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಮರಿದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನೆಲ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿಬಿಟ್ಟು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್.